ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಸಂಧ್ಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಡೇ 3. ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ ಇವತ್ತು 3ನೇ ದಿನ. ಇಲ್ಲಿ ವೆಯ್ಟ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ನಾವು ವಾಟ್ರು, ಟೀ, ಕಾಫಿ ಏನಾದರೂ ಕುಡಿಯೋಕ್ಕಿಂತ ಮುಂಚೆ ರೆಸ್ಟ್ ರೂಮ್ಗೆ ಹೋಗಿ ಬಂದ ತಕ್ಷಣವೇ ವೆಯ್ಟ್ ಚೆಕ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಕರೆಕ್ಟ್ ವೆಯ್ಟ್ ತೋರಿಸುತ್ತೆ. ಇಲ್ಲಿ ನಾನು ವೆಯ್ಟ್ ಚೆಕ್ ಮಾಡಿಕೊಂಡು ವಾಟರ್ನ ಕುಡಿತಾ ಇದ್ದೀನಿ. ಬೆಳಗ್ಗೆನೇ ವಾಮ್ ವಾಟರ್ನ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಮ್ಮ ಬಾಡಿನಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲು ಹಾಗೆ ಟಾಕ್ಸಿನ್ಸ್ ಏನಾದರೂ ಇದ್ದರೆ ಎಲ್ಲನೂ ಫ್ಲೆಶ್ ಔಟ್ ಆಗುತ್ತೆ. ತುಂಬ ಬಿಸಿಯಾಗಿರೋ ನೀರು ಕುಡಿಯೋದಕ್ಕಿಂತ ಲೂಕ್ ವಾಮ್ ವಾಟರ್ನ ತೊಗೊಂಡ್ರೆ ಒಳ್ಳೆಯದು. ನಾನಿಲ್ಲಿ ಸ್ವಲ್ಪನೇ ಬೆಚ್ಚಗೆ ಮಾಡಿಕೊಂಡು ವಾಟರ್ನ ತೊಗೋತಾ ಇದ್ದೀನಿ. ಆ ಕಪ್ಪಲ್ಲಿ 1/2 ಲೀಟ್ರ್ವರೆಗೂ ನೀರು ಹಿಡಿಯುತ್ತೆ. ನಾನು 1/2 ಲೀಟ್ರು ಮೊತ್ತ ಕುಡಿತೀನಿ. ಹೀಗೆ ಪ್ಲೈನ್ ವಾಟರ್ನಾದರೂ ಕುಡಿಬೋದು, ಅಥವಾ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು. ಇಲ್ಲ ಅಂತಂದರೆ ಫ್ಲಾಕ್ಸೀಡ್ ಪೌಡರ್ನ 1 ಚಮಚದಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ಕುಡಿಬೋದು. ಇಲ್ಲಾಂದರೆ ನೆಲ್ಲಿಕಾಯಿ ಪೌಡರ್ ಸಿಗುತ್ತೆ, ಅದನ್ನಾದರೂ ತೊಗೋಬಹುದು. ಏನಾದರೂ ತೊಗೋಬೋದು, ತುಂಬಾ ಆಪ್ಷನ್ಸ್ ಇದೆ. ಇಲ್ಲಾಂದರೆ ರಾತ್ರಿನೇ ಜೀರಿಗೆ, ಸೋಂಪು, ವಾಮು ಈ 3 ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಕುದಿಸ್ಕೊಂಡು 1 ಗ್ಲಾಸ್ ಇರೋದು 1/2 ಗ್ಲಾಸ್ ಆಗುವಷ್ಟು ಕುದಿಸ್ಕೊಂಡು ಕುಡಿಬೋದು. ಯಾವುದನ್ನಾದರೂ ತೊಗೋಬೋದು. ಅದು ಬೆಳಗ್ಗೆನೇ ತೊಗೊಂಡ್ರೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಕಾಳುಗಳನ್ನ ನೆನೆಸಿಟ್ಟಿದ್ದೆ. ಎಲ್ಲ ಥರದ ಕಾಳುಗಳು, ಹೆಸರು ಕಾಳು, ಕಡಲೆಕಾಳು, ಹುರುಳಿಕಾಳು, ತೊಗರಿಕಾಳು, ಅಲಸಂದೆ ಕಾಳು, ನಿಮಗೆ ಯಾವ ಥರ ಕಾಳು ಸಿಗುತ್ತೆ, ಎಷ್ಟು ಅವೈಲೇಬಲ್ ಇರುತ್ತೆ ಎಲ್ಲನೂ ನೆನೆಸಿಟ್ಕೊಳ್ಳಿ. ನಾನು ಎಲ್ಲ ಒಂದು 6-7 ಥರದ ಕಾಳಾಗಿತ್ತು, ಎಲ್ಲನೂ ನೆನೆಸಿಟ್ಟು ರಾತ್ರಿನೇ ನೆನೆಸಿಟ್ಟಿದ್ದೆ. ಬೆಳಗ್ಗೆನೇ ಅದನ್ನು ಕುಕ್ಕರ್ನಲ್ಲಿ ಹಾಕ್ಬಿಟ್ಟು ಒಂದು 3 ವಿಷಲ್ ಕೂಗಿಸಿದ್ದೀನಿ. ತುಂಬಾ ಚೆನ್ನಾಗಿ ಕುಕ್ ಆಗಿರುತ್ತೆ. ನೀರು ಎಕ್ಸ್ಟ್ರಾ ಹಾಕಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಕಾಳು ಮುಳುಗೋಷ್ಟು ಹಾಕಿದ್ರೆ ಒಂದು 3 ವಿಷಲ್ ಮಾಡಿದ್ರೆ ಆ ನೀರು ಅಲ್ಲಿಗೆ ಕರೆಕ್ಟಾಗಿರುತ್ತೆ, ಎಕ್ಸ್ಟ್ರಾ ಉಳ್ಕೊಳ್ಳೋದಿಲ್ಲ. ಆ ನೀರನ್ನೆಲ್ಲ ಎಕ್ಸ್ಟ್ರಾ ಹಾಕಿ ತೆಗೆದು ಚೆಲ್ಲೋದೆಲ್ಲ ಮಾಡಬೇಡಿ. ತುಂಬಾ ವಿಟಮಿನ್ಸ್ ಇರುತ್ತೆ ಕಾಳುಗಳಲ್ಲಿ, ಕಾಳು ಬೆಂದಿರೋ ನೀರಲ್ಲಿ. ಹಾಗಾಗಿ ಆ ನೀರನ್ನೇನು ಚೆಲ್ಲೋಕ್ಕೆ ಹೋಗಬೇಡಿ. ಒಂದು 3 ವಿಷಲ್ ಮಾಡಿಸಿದ್ರೆ ಕಾಳು ಮುಳುಗೋಷ್ಟು ನೀರು ಹಾಕಿ ಅದು ಕರೆಕ್ಟಾಗಿ ಬೆಂದಿರುತ್ತೆ. ನಾನು ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೆ. ಮತ್ತು ಇದಕ್ಕೆ ಡ್ರೆಸ್ಸಿಂಗ್ ಕೂಡ ಮಾಡ್ಕೋಬಹುದು. ಈರುಳ್ಳಿ ಎಲ್ಲನೂ ಹಾಕ್ಬಿಟ್ಟು ಒಗ್ಗರಣೆ ಕೂಡ ಹಾಕೋಬಹುದು. ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ, ಸೌತೆಕಾಯಿ ಹಚ್ಚಿದ್ದನ್ನು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಏನೂ ಹಾಕ್ತಾಯಿಲ್ಲ, ಹಾಗೆ ಒಗ್ಗರಣೆ ಕೂಡ ಹಾಕಿಲ್ಲ, ಹಾಗೆ ತಿಂತಾಯಿದ್ದೀನಿ. ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ದೆ. 1 ಬೌಲು ಎಲ್ಲ ಥರದ ಕಾಳುಗಳು, ಹಾಗೆ ಇನ್ನೊಂದು ಚಿಕ್ಕ ಬೌಲಲ್ಲಿ 1 ಕಪ್ಪು ಬಿಸಿಬೇಳೆ ಬಾತ್ ತೊಗೊಂಡಿದ್ದೀನಿ. ನೀವು ಇದೇ ಸಾಕಾಗುತ್ತೆ, ಕಾಳುಗಳೇ ಸಾಕಾಗುತ್ತೆ ಅಂದರೆ ಅದನ್ನೇ ತಿನ್ನಬಹುದು. ನಾನು ಸ್ವಲ್ಪ ಬಿಸಿಬೇಳೆ ಬಾತ್ ತೊಗೊಂಡಿದ್ದೆ. ಇವಾಗ ಎಲ್ಲನೂ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ 1 ಫ್ರೂಟು, ಯಾವುದಾದ್ರೂ ಫ್ರೂಟ್ನು ಕೂಡ ಕನ್ಸ್ಯೂಮ್ ಮಾಡಬೇಕು ಬ್ರೇಕ್ಫಾಸ್ಟಲ್ಲಿ, ಆವಾಗಲೇ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಬಾಳೆಹಣ್ಣು ತೊಗೊಂಡಿದ್ದೀನಿ. ಬಾಳೆಹಣ್ಣು ಹಾಗೆ ಬಿಸಿಬೇಳೆ ಬಾತು, ಸ್ವಲ್ಪ ಕಾಳು. ಇದ್ರ ಜೊತೆ ಯಾವುದಾದ್ರೂ ಫ್ರೂಟ್ಸ್ ಕೂಡ ತಗೋಬಹುದು, ಅಥವಾ ಫ್ರೂಟ್ ಜ್ಯೂಸ್ ಕೂಡ ತಗೋಬೋದು. ಇದನ್ನೆಲ್ಲ ತಿಂದ್ಬಿಟ್ಟು ಮತ್ತೆ 1 o'clockಗೆ ಲಂಚ್ ಇರುತ್ತೆ. ಈ ಮಧ್ಯೆ ಏನಾದರೂ ನಿಮಗೆ ಹೊಟ್ಟೆ ಹಸಿವು ಅನಿಸಿದ್ರೆ ಯಾವುದಾದ್ರೂ ಫ್ರೂಟ್ಸ್ನ ಟ್ರೈ ಮಾಡಬಹುದು. ನಾನು ಏನೂ ತಿನ್ನಲಿಲ್ಲ, ಅಷ್ಟೇ ಸಾಕಾಯಿತು ನನಗೆ. ಸ್ವಲ್ಪ ಹೆವಿನೇ ಆಯಿತು ಬ್ರೇಕ್ಫಾಸ್ಟ್ ಇವತ್ತು. ಮಧ್ಯಾಹ್ನ ಇವತ್ತು 1 o'clock ಅಲ್ಲದೆ 2 o'clockಗೆ ನನ್ನ ಲಂಚ್ನ ಫಿನಿಷ್ ಮಾಡ್ತಾಯಿದ್ದೀನಿ. ಲಂಚ್ಗೆ 1 ಬೌಲ್ ರೈಸು, ಹಾಗೆ ಇವತ್ತು ಚಿಕನ್ ಸಾಂಬಾರು ಮಾಡಿದ್ದೆ, ಅದು 1 ಬೌಲು ಸಲಾಡು, ಹಾಗೆ 1 ಮುದ್ದೆ. ನಾನು ಇಷ್ಟು ಲಂಚ್ನ ಮಾಡಿಲ್ಲ. ಅದರಲ್ಲಿ ನನಗೆ 1 ಮುದ್ದೆ ತೊಗೊಂಡಿರೋದ್ರಿಂದ ಅನ್ನ ಸ್ವಲ್ಪ ಅರ್ಧ ಬಟ್ಲನ್ನೇ ತೊಗೊಂಡೆ, ಇನ್ನು ಸ್ವಲ್ಪ ಉಳಿತು. ಹೀಗೆ ಲಂಚ್ನ ಕಂಪ್ಲೀಟ್ ಮಾಡಿದ್ಮೇಲೆ ಹಾಟ್ ವಾಟರ್ನ ತೊಗೋತಾ ಇದ್ದೀನಿ. ದಿನದಲ್ಲಿ 3-4 ಲೀಟ್ರನ್ನ ನಾವು ಖಂಡಿತ ಕುಡಿಬೇಕಾಗುತ್ತೆ, ಆವಾಗಲೇ ನಮ್ಮ ವೆಯ್ಟ್ ಲಾಸ್ಗೆ ಯೂಸ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ನೀರನ್ನ ಕುಡಿತಾ ಇದ್ದೀನಿ, ವಾಮ್ ವಾಟರ್ನ ಕುಡಿತಾ ಇದ್ದೀನಿ. ಆ ವಾಟರ್ನ ಕುಡಿದು 4-4:30 ಅಷ್ಟು 5 ಗಂಟೆ ಆಗಿತ್ತು. ಆ ಟೈಮಲ್ಲಿ ನಾನು ಕೆಳಗಡೆ ವಾಕಿಂಗ್ ಮಾಡ್ತಾಯಿದ್ದೀನಿ. ನಮ್ಮ ಅಪಾರ್ಟ್ಮೆಂಟಲ್ಲೇ ಕೆಳಗಡೆ ಗ್ರೌಂಡಲ್ಲಿ ವಾಕಿಂಗ್ ಮಾಡ್ತಾಯಿದ್ದೀನಿ. ದಿನದಲ್ಲಿ ನಾವು ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿನ ಮಾಡಲೇಬೇಕು. ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಇಲ್ಲ ಯೋಗ ಮಾಡೋದು, ರನ್ನಿಂಗು, ಯಾವುದಾದ್ರೂ ಒಂದನ್ನು ಮಾಡಲೇಬೇಕು. ಸುಮ್ಮನೆ ನಾವು ಡಯಟ್ ಮಾಡಿಕೊಂಡು ವೆಯ್ಟ್ನ ರೆಡ್ಯೂಸ್ ಮಾಡ್ತೀವಿ ಅಂದರೆ ಅದು ಸ್ವಲ್ಪ ನಿಧಾನ ಆಗುತ್ತೆ, ಲೋ ಪ್ರಾಸೆಸ್ ಆಗುತ್ತೆ. ನಾವು ವಾಕಿಂಗು ಯಾವುದಾದ್ರೂ ಈ ಥರ ಒಂದು ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡಲೇಬೇಕು. ದಿನದಲ್ಲಿ ನಾವು ಎಷ್ಟು ಕೆಲಸ ಮಾಡಿದ್ರೂ ಸರಿ, ಈ ಥರ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಇದ್ದಾಗ
ವೆಯ್ಟ್ ಲೂಸ್ ಆಗೋಕ್ಕೆ ಸ್ವಲ್ಪ ನಮಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ವಾಕಿಂಗ್ನ ಮುಗಿಸ್ಕೊಂಡು ಬಂದು ಕಾಫಿನ ಮಾಡ್ತಾಯಿದ್ದೀನಿ. ಇದು ಬೆಲ್ಲ ಹಾಕಿರೋದು. ಶುಗರ್ ಹಾಕಿ ತಗೋಬಾರ್ದು, ಕಾಫಿ ಆಗಲಿ ಟೀ ಆಗಲಿ ಅಂತೇಳ್ಬಿಟ್ಟು ಸ್ವಲ್ಪನೇ ಬೆಲ್ಲ ಹಾಕಿದ್ದೀನಿ, ಸ್ವಲ್ಪ ಟೇಸ್ಟ್ಗೋಸ್ಕರ. ಫುಲ್ಲು ಸಪ್ಪೆ ಆಗಿದ್ದರೆ ಸ್ವಲ್ಪ ಕುಡಿಯೋಕ್ಕಾಗೋದಿಲ್ಲ, ಹಾಗಾಗಿ ಸ್ವಲ್ಪ ಬೆಲ್ಲನ ಹಾಕಿದ್ದೀನಿ. ಬೆಲ್ಲ ಹಾಕ್ಕೊಂಡು ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಸ್ವಲ್ಪ ಬಿಸ್ಕೆಟ್ ತಗೋತಾ ಇದ್ದೀನಿ. ಇದು ಕೂಡ ಶುಗರ್ ಇಲ್ಲದೆ ಇರೋ ಬಿಸ್ಕೆಟು. ಸಂಜೆ ಸ್ನ್ಯಾಕ್ಸ್ಗೆ ನೀವು ಪೂಲ್ ಮಕಾನ ತಗೋಬಹುದು, ಅಂದರೆ ತಾವರೆ ಹೂವಿನ ಬೀಜ ಬರುತ್ತಲ್ಲ ನೋಡಿ, ಅದನ್ನು ತಗೋಬಹುದು. ಇಲ್ಲಾಂದರೆ ರೋಸ್ಟೆಡ್ಡು ಕಡಲೆ ಸಿಗುತ್ತೆ, ಅದನ್ನಾದರೂ ತಗೋಬಹುದು. ಯಾವುದನ್ನಾದರೂ ತಗೋಬಹುದು. ಈ ಕಾಫಿ ಟೀ ಎಲ್ಲ ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು. ಈ ಟೈಮಲ್ಲಿ ಒಂದು ಕಿತ್ಲೆಹಣ್ಣು ಜ್ಯೂಸು ಇಲ್ಲಾಂದರೆ ಒಂದು ಬಾಳೆಹಣ್ಣು ಇಷ್ಟು ಏನಾದರೂ ತೊಗೊಂಡ್ರೆ ಸರಿ ಹೋಗುತ್ತೆ. ನಾನು ಈ ಕಾಫಿನ ಕುಡಿದ್ರೆ ಮತ್ತು ನೈಟು ಡಿನ್ನರ್ಗೆ ಏನೂ ತಗೊಳ್ಳೋದಿಲ್ಲ, ನನಗಿಷ್ಟ ಸರಿ ಆಗುತ್ತೆ. ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ನಾನು 6 ಆದಮೇಲೆ ಏನೂ ತಿನ್ನೋದಿಲ್ಲ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಮ್ಮ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.